ಆದೇಶ ಪ್ರತಿ ಇಲ್ಲದೆ ನೀರು ಬಿಡ್ತಾರೆ ಅಧಿಕಾರಿಗಳು ಅಂತಂದ್ರೆ ಇವ್ರು ಯಾವ ಸೀಮೆ ಕೆಲಸ ಮಾಡ್ತಾರೆ ಇವರು? ಎಲ್ಲಿ ಇವರು ನಮ್ಮ ರಾಜ್ಯಕ್ಕೆ ನಮ್ಮ ಜನರಿಗೆ ಒಳ್ಳೇದಾಗಲ್ಲ ಕೆಲಸ ಮಾಡಂಗಿಲ್ರಿ. ತೆಲಂಗಾಣಕ್ಕೆ ಒಳ್ಳೇದಾಗಲ್ಲ. ನಿಮ್ ಜನಕ್ಕೆ ಇವೆಲ್ಲ ನೆಕ್ಸ್ಟ್ ತಲೆಯಲ್ಲಿ ಇರುತ್ತಾ ಏನೇನ್ ಮಾಡ್ತಾವ್ರ ಇವರೆಲ್ಲ ಅಂತ? ಸರ್ ಇವ್ರು ಏನೋ ತಿಳಿದಿದ್ದಾರೆ, 3 ವರ್ಷ ಎಲೆಕ್ಷನ್ ದೂರ ಇದೆ, ಲಾಸ್ಟ್ ವರ್ಷ ನಾವು ನೀರು ಚೆನ್ನಾಗಿ ಬಿಟ್ಬಿಡಮ್ಮ ಇವೆಲ್ಲ ಮರಿತಾರಂತ. ಜನರು ಮರೆಯಂಗಿಲ್ಲ ಸರ್, ಜನರು ಮರೆಯಂಗಿಲ್ಲ. ಅದೇ ಕಾವೇರಿ ಹೋರಾಟ ನಡೆದಾಗ ನೀರು ಬಿಟ್ಟಂತ ಸಂದರ್ಭದಾಗ ಅಂಬರೀಷ್ ಅಣ್ಣ ರಾಜೀನಾಮೆ ಕೊಟ್ರು ಸೆಂಟ್ರಲ್ ಮಿನಿಸ್ಟರ್. ಇವತ್ತು ಅಂಬರೀಷ್ ಅಣ್ಣ ಇಲ್ಲಂದ್ರೂ ಜನರು ಅದನ್ನ ನೆನ್ಪಿಟ್ಟಿದ್ದಾರೆ. ಅದಕ್ಕೆ ಮಂಡ್ಯದ ಗಂಡು ಅಂತ ಇಷ್ಟು ಪ್ರೀತಿ ಮಾಡ್ತಾರೆ. ನಮ್ಮ ರೈತರು ಮರೆಯಂಗಿಲ್ಲ, ನಮ್ಮ ರೈತರು ಭಾಳ ಹುಷಾರಾಗಿಬಿಟ್ಟಿದ್ದಾರೆ. ನೀವು ನೀರು ಬಿಡೋದು ಏನಾದ್ರೂ ತೆಲಂಗಾಣಕ್ಕೆ ನೀರು ಅಂದ್ರೆ ಒಂದ್ ಹನಿ ನೀರು ಹೋಗಕ್ ಬಿಡ್ತದಿಲ್ಲ ನಮ್ಮ ರೈತರು. ಅವ್ರಿಗೆ ಮೋಸ ಮಾಡಿದ್ದೇನಪ್ಪ ಅಂದ್ರೆ, ಯಾಮರ್ಸಿದ್ದೇನಪ್ಪ ಅಂದ್ರೆ, ನಿಮ್ಮ ಸುರ್ಪುರು ಶಾಪುರು ಯಾತಗಿರಿ ಕುಡಿಯೋ ನೀರಿನ ತೊಂದರೆ ಅದ ಅದಕ್ಕೆ ಬಿಡ್ತೀನಿ ಅಂತೇಳಿ ಯಾಮರ್ಸಿದ್ರು. ನದಿ ಬಿಡ್ಬೇಕಾರೆ ನಾವು ಹೋಗಿ ಗಲಾಟೆ ಮಾಡಿದ್ಮೇಲೆ ಗೊತ್ತಾಯ್ತು ಜನರಿಗೆ. ಈಗ ರೊಚ್ಚಿಗೆ ಎದ್ದಿದ್ದಾರೆ ಜನ. ಇನ್ನೊಂದು ಜನರು ನಮ್ಮ ಹುಷಾರಾಗಿ ಬಿಟ್ಟಿದ್ದಾರೆ. ಇನ್ನು ನಮ್ಮ ಇವ್ರು ಕೋರ್ಟಿಗೆ ಹೋಗಿದ್ದು ರಾಜುಗೌಡ ವಿರುದ್ಧ ಅಲ್ರಿ. ಬಟ್ ನನ್ಗೆ ಏನ್ ಗೊತ್ತಾ ಗೌಡ್ರೆ, ನನ್ಗನ್ಸಿರೋದು ಸಚಿವರು ಮಾತಾಡ್ಬೇಕಾರೆ ಇವ್ರು ಕೋರ್ಟ್ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ. ನೀವು ಸರಿಯಾಗಿ ನೀರು ಬಿಟ್ಟಿದ್ರೆ ಕೋರ್ಟ್ಗೆ ಯಾಕೆ ಹೋಗ್ತಿದ್ರು? ಸಚಿವರಿಗೆ ನಾನು ನಿಮ್ಮ ಪ್ರಕಾರ ನನ್ಗೆ ಸಚಿವರಿಗೆ ಎಷ್ಟು ಸಾವಿರ ಕ್ಯೂಸೆಕ್ಸ್ ನೀರು 24 ಗಂಟೆ ಇರೋದು 1 TMC ಆಗುತ್ತೆ ಅಂತ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ. ತೆಲಂಗಾಣಗೆ ನೀರು ಹೋಗ್ಬೇಕಾದ್ರೆ ನದಿಲೇ ಹೆಚ್ಚು ಕಮ್ಮಿ 4 TMC ಇದಾಗತ್ತೆ ಅನ್ನೋ ಕನಿಷ್ಠ ಇಲ್ವಲ್ಲ? ಯಾಕಂದ್ರೆ ಅದರಲ್ಲಿ ಇವರೆಲ್ಲರೂ ಎಷ್ಟು ಕಿಲೋಮೀಟರ್ ಅಲ್ಲಿಂದ ಅಲ್ಲಿಗೆ ಆ ಬಾರ್ಡರ್ ದಾಟಬೇಕು ಅಂದ್ರೆ? ನಮ್ಮ ಬಾರ್ಡರ್ ದಾಟಬೇಕಂದ್ರೆ 130 ಕಿಲೋಮೀಟರ್ ಬೇಕು. 130 ಕಿಲೋಮೀಟರ್ ನದಿಲಿ ನೀರು ಹರಿಬೇಕಾದ್ರೆ ಅಲ್ಲಿ ಇವರು ಸುರ್ಪುರು ಶಾಪುರು ಯಾತಗಿರಿ ಉಸುಗೊಡ್ದು ಉಸುಗುಲು ಊಟಿ ಮಾಡಿ ನಮ್ಮ ನದಿನ ಬರ್ಡ್ ಮಾಡಿ ಹಾಕ್ಬಿಟ್ಟಿರ್ರೆ. ನೀರ್ ಅಲ್ಲೇ ಹೋಗ್ಬಿಡುತ್ತೆ. ನೀರು ಅಲ್ಲೇ ನಿಮ್ಮ ತುಂಬ್ಕೊಂಡು ಹೋಗ್ಬೇಕು. 4 TMC ನೀರು ಬರೀ ಇವು ತೆಗ್ಗಳು ಮುಚ್ಚಕ್ ಹೋಗ್ತವೆ. ಅಲ್ಲಿಗೆ ತೆಲಂಗಾಣಕ್ಕೆ ಹೋಗ್ಬೇಕಾದ್ರೆ 8 TMC ಮ್ಯಾಲೆ ನೀರು ಹೋದಷ್ಟೇ ಕೌಂಟ್ ಬರ್ತದ ಅಲ್ಲಿ.